ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಹಕ್ಕಿಯಾಗಿದ್ದಂತಹ ಪವಿತ್ರ ಗೌಡ ಇವತ್ತು ಜೈಲಿಂದ ರಿಲೀಸ್ ಆಗಿರುವಂಥದ್ದು. ಬಟ್ ಇವತ್ತು ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅವರು ಕೂಡ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು, ಪವಿತ್ರ ಗೌಡ ಅವರ ಲೈಫಲ್ಲಿ ನಾನಿಲ್ಲ, ಆದರೆ ನನ್ನ ಲೈಫಲ್ಲಿ ಮಾತ್ರ ಯಾವತ್ತೂ ಪವಿತ್ರ ಗೌಡ ಇರ್ತಾರೆ ಅನ್ನುವಂಥದ್ದು. ಸೊ ಇದೆಲ್ಲದರ ಬಗ್ಗೆ, ಅವರ ಜರ್ನಿ ಬಗ್ಗೆ ಮಾತಾಡ್ಸೋಣ. ಸಂಜಯ್ ಸಿಂಗ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಇವತ್ತು ಪವಿತ್ರ ಗೌಡ ಅವರು ಜೈಲಿಂದ ರಿಲೀಸ್ ಆಗಿದ್ದಾರೆ. ನೀವು ಕೂಡ ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ತಿದ್ರಿ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ರಿ. ಪರ್ಟಿಕ್ಯುಲರ್ ಆಗಿ ಈಗ ಇಷ್ಟು ದಿವಸ ಸಂಜಯ್ ಸಿಂಗ್ ಅವರು ಇರಲಿಲ್ಲ, ಇವಾಗ ಯಾಕೆ ಬಂದರು ಬೆಂಗಳೂರಿಗೆ, ಏನು ಅನ್ನುವಂಥದ್ದು? ಯಾಕೆ ಬಂದರು ಅಂದರೆ ಅದು ಇಟ್ ಜಸ್ಟ್ ಎನ್ ಇನ್ಫ್ಯಾಕ್ಚುಯೇಷನ್ ಸರ್. ನಾನು ಬೇರೆ ಕೆಲಸದಿಂದ ಬಂದಿರೋದು. ಬಟ್ ಇಲ್ಲಿ ಏರ್ಪೋರ್ಟ್ ಬಂದಾದ್ಮೇಲೆ ನನಗೆ ಗೊತ್ತಾಗಿದ್ದು ದಾಟ್ ಪವಿತ್ರ ಗೌಡಕ್ಕೆ ಬೇಲ್ ಸಿಕ್ಕಿದೆ ಅಂತ. ಸೊ ಅದರಿಂದ ಐ ಕ್ಯಾನ್ ಜಸ್ಟ್ ಸೇ ದಟ್ ಇಟ್ಸ್ ಜಸ್ಟ್ ಎನ್ ಇನ್ಫ್ಯಾಕ್ಚುಯೇಷನ್ ದಟ್ ಆ ದೇವರು ಇಂಥ ಟೈಮಲ್ಲಿ ನನಗೆ ಇಲ್ಲಿ ಕಲಿಸಿರೋದು. ಆ್ಯಂಡ್ ಇದೆಲ್ಲ ಮಾಡಬೇಕು ಅಂತ ನನಗೆ ಇಷ್ಟ ಇಲ್ಲ. ಬಟ್ ಹೆಂಗೆ ನಿಮ್ಮ ಮೀಡಿಯಾವ್ರು ಇದ್ದಾರಲ್ವ, ಬಿಡಲ್ಲ, ಎಲ್ಲ ಹೆಂಗಾದರೂ ಹುಡ್ಕೊಂಡು ಬಂದುಬಿಡ್ತಾರೆ. ಸೊ ಅದರಿಂದ ಇವತ್ತು ಪರ್ಟಿಕ್ಯುಲರ್ ಆಗಿ ಪವಿತ್ರ ಗೌಡ ಅವರು ಜೈಲಲ್ಲಿದ್ದರು, ಜೈಲಿಂದ ರಿಲೀಸ್ ಆಗಿದ್ದಾರೆ. ಇವತ್ತು ಅವರ ಬಂದಿರುವಂಥ ಸನ್ನಿವೇಶ ನೋಡಿದ್ದೀವಿ. ಸೊ ಹೇಗೆ ಅನ್ನಿಸ್ತಿದೆ ನೀವೊಬ್ಬ ಮಾಜಿ ಪತಿಯಾಗಿ ಅನ್ನೋದು? ಸರ್, ಮಾಜಿ ಶಬ್ದ ಬಿಡಿ, ಪತಿ ಅಲ್ವಾ, ಸಂತೋಷ ಆಗತ್ತೆ. ತುಂಬ ಸಂತೋಷ ಆಗಿದೆ. ನಾನು ಪೂಜೆ ಮಾಡ್ತಾ ಇರೋದು ದೇವ್ರನ್ನ ದಿಸಾನು ಇದೇ ಬೇಡ್ಕೊತಾ ಇದೆ, ಹೆಂಗಾದರೂ ಆಚೆ ಬರಲಿ ಅಂತ. ಇನ್ನೂ ಅರಕೆನೂ ಹೊತ್ಕೊಂಡಿದ್ದೀನಿ, ಪರ್ಮನೆಂಟಾಗಿ ಆಚೆ ಬರಲಿ ಅಂತ ಈ ಕೇಸ್ನಿಂದ. ಸೊ ತುಂಬ ಸಂತೋಷ ಆಗ್ತಾ ಇದೆ.